ಶ್ರೀಯುತ ನರಸಿಂಹಸ್ವಾಮಿಗಳು ಮತ್ತು ಕಲ್ಯಾಣಿ ದಂಪತಿಗಳು ಕಳೆದ 20 ವರ್ಷಗಳಿಂದ ಇವರ ಗೃಹದಲ್ಲಿ ನಿರಂತರವಾಗಿ ಸತ್ಸಂಗ ಪ್ರವಚನಗಳು ನಡ್ಕೊಂಬರ್ತಿದೆ. ಈ ದಿವಸದ ಪ್ರವಚನವನ್ನು ಇವರೇ ಆಯೋಜನೆ ಮಾಡಿರೋದು, ರಾಮಭಕ್ತಿ ಸಾರ ಅಂತ. ಇವರಿಗೆ ನಾನು ತುಂಬು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬ್ರಹ್ಮಚೈತನ್ಯರು ಅಖಂಡ ರಾಮನಾಮ ಜಪ ಅವರಿನ್ನೇನೂ ಬೋಧಿಸಲಿಲ್ಲ. ಸದಾ ಸ್ಮರಣೆಯಲ್ಲಿರಿ, ರಾಮನಾಮ ಸ್ಮರಣೆಯಲ್ಲಿರಿ, ಮಿಕ್ಕಿದ್ದನ್ನೆಲ್ಲ ಭಗವಂತ ನೋಡ್ಕೊಳ್ತಾನೆ. ನೀವು ಕೆಟ್ಟ ಕೆಲಸ ಮಾಡ್ತೀರಾ, ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡೋವಾಗ್ಲೂ ಸ್ಮರಣೆ ಮಾಡ್ತಾರೆ. ಮುಂದೆ ನೀವು ಆ ಕೆಟ್ಟ ಕೆಲಸ ಮಾಡೋದಕ್ಕೆ ಭಗವಂತ ಅವಕಾಶ ಕೊಡೋದಿಲ್ಲ. ಇದನ್ನು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ನೋಡ್ಬೋದು. ಅವರ ಗಿರೀಶ್ ಚಂದ್ರ ಘೋಷ್ ಅಂತ ಅವರ ಶಿಷ್ಯ ತುಂಬ ಕುಡಿತಿರ್ತಾನೆ, ದೊಡ್ಡ ಕುಡುಕ ಅವನು. ಆದರೆ ಸ್ಟಾರ್ ಥಿಯೇಟರ್ ಅಂತ ಒಂದು ಮಾಲೀಕ, ಅವನು ನಾಟಕಗಳನ್ನು ಬರೆದು ನಿರ್ದೇಶನ ಮಾಡ್ತಿರ್ತಾನೆ ಕಲ್ಕತ್ತಾದಲ್ಲಿ. ರಾಮಕೃಷ್ಣ ಪರಮಹಂಸರು ಒಂದು ದಿವಸ ಕರೆದು ಹೇಳ್ತಾರೆ, ಅಪ್ಪ ನೀನು ಕುಡಿತೀಯಲ್ಲ, ಕುಡಿ, ತೊಂದರೆ ಇಲ್ಲ, ಕಾಳಿ ಮಾತೆಗೆ ಅರ್ಪಣೆ ಮಾಡಿ ಅದನ್ನು ಕುಡಿ, ಪ್ರಸಾದ ಅಂತ ನಿನಗೆ, ಆಮೇಲೆ ನೋಡು ಏನಾಗುತ್ತೆ. ಅಷ್ಟೇ ತಾನೇ ಕಳ್ಕೊಳ್ಳೋದೇನೋ. ಅವನೇನು ಮಾಡ್ತಾನೆ, ದಿನ ಕುಡಿಯೋದಕ್ಕೆ ಮುಂಚೆ ಕಾಳಿ ಮಾತೆ ಮುಂದೆ ಅದನ್ನಿಟ್ಟು ಅದು ನೈವೇದ್ಯ ಮಾಡಿ ಕುಡಿಯೋದಕ್ಕೆ ಬರ್ತಾನೆ. ಅವನು ಆ ಕ್ಷಣದಿಂದ ಕ್ರಮೇಣ ಅವನಿಗೆ ಅದ್ರ ಮೇಲೆ ಆಸಕ್ತಿ ಹೊಟ್ಟೋಗುತ್ತೆ ಅವನು. ಅಂದರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಕುಡಿಯೋರೆಲ್ಲ ನೈವೇದ್ಯ ಮಾಡಿ ಭಗವಂತನ ಕುಡಿಯಿರಿ ಅಂತ ಅಲ್ಲ. ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಅರ್ಪಣೆ ಮಾಡಿ. ಕೆಟ್ಟ ಕೆಲಸ ಮಾಡುವಾಗ ಭಗವಂತನನ್ನು ದೂರ ಇಡಬೇಡಿ, ಆಗಲೂ ಅವನು ಸ್ಮರಣೆ ಮಾಡಿ. ಅದರಿಂದ ಏನಾಗುತ್ತೆ ಫಲಿತಾಂಶ, ನೀವು ಮುಂದೆ ಕೆಟ್ಟ ಕೆಲಸ ಮಾಡೋದಕ್ಕಾಗೋದಿಲ್ಲ. ಆ ಒಂದು ಇದನ್ನ ಎಲ್ಲ ಆಪತ್ತುಗಳನ್ನು ದೂರ ಮಾಡುತ್ತೆ ಅಂತ ಬ್ರಹ್ಮಚೈತನ್ಯರು ಹೇಳೋರು. ಅದೇ ರೀತಿ ಬ್ರಹ್ಮಚೈತನ್ಯರು ಅಖಂಡ ನಾಮಸ್ಮರಣೆ ಬ್ರಹ್ಮಚರ್ಯದ ತೇಜಸ್ಸಿನಿಂದ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇರಲಿಲ್ಲ. ಎಲ್ಲ ಸಿದ್ಧಿಗಳು ಅವರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಂತೆ, ಅಣಿಮಾದಿ ಅಷ್ಟ ಸಿದ್ಧಿಗಳು ಇವೆಲ್ಲ. ಅವರು ಹಿಂಗೆ ಸಂಚಾರ ಕ್ರಮದಲ್ಲೇ ಬರ್ತಿರ್ಬೇಕಾದ್ರೆ ನರ್ಮದಾ ನದಿ ತೀರದ ಹತ್ರ ಮಹೇಶ್ವರ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಮಾಂತ್ರಿಕ, ಅವನು ಬಹಳ ದೊಡ್ಡ ದೊಡ್ಡ ಸಿದ್ಧಿಗಳನ್ನೆಲ್ಲ ಪಡ್ಕೊಂಡಿರ್ತಾನೆ. ಈ ಬ್ರಹ್ಮಚೈತನ್ಯರ ಮುಖವನ್ನು ನೋಡಿದ ಕೂಡಲೇ ಅವನಿಗೆ ಅರ್ಥ ಆಗೋಗುತ್ತೆ, ಇವರಲ್ಲಿ ಏನೋ ಒಂದು ಶಕ್ತಿ ಇದೆ, ಇವರಿಂದ ನಾನು ಆ ಶಕ್ತಿಯನ್ನು ಪಡ್ಕೋಬೇಕು, ಆ ಮಂತ್ರವನ್ನು ನಾನು ದೀಕ್ಷೆ ತಗೋಬೇಕು. ಸರಿ, ಇವರು ಬೆನ್ನು ಬೀಳ್ತಾನೆ, ಕೇಳ್ತಾನೆ, ನಿಮ್ಮ ಹತ್ರ ಒಂದು ಶಕ್ತಿ ಇದೆ, ನನಗೆ ಗೊತ್ತಿದೆ, ಆ ಮಂತ್ರ ಯಾವುದು ನನಗೆ ಕೊಡಿ. ಇವರು ಹೇಳ್ತಾರೆ, ನೋಡಪ್ಪ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಇಷ್ಟೇ ನನಗೆ ಗೊತ್ತಿರೋದು, ಇದೇ ನನ್ನ ಮಂತ್ರ, ಇದನ್ನು ಬಿಟ್ಟು ಇನ್ನು ಯಾವ ಮಂತ್ರವು, ಯಾವ ಸಿದ್ಧಿಯು, ಯಾವ ಇದಕ್ಕೂ ಗೋಜಿಗೂ ನಾನು ಹೋದವನಲ್ಲ. ಅವನು ನಂಬೋದಿಲ್ಲ. ಇಲ್ಲ, ನಿಮ್ಮ ಹತ್ರ ಏನೋ ಒಂದು ವಿದ್ಯೆ ಇದೆ, ಬಹಳ ಶ್ರೇಷ್ಠವಾದ ಶಕ್ತಿ ಇದೆ ನಿಮ್ಮ ಹತ್ರ, ನೀವು ನನಗದು ಕೊಡಲೇಬೇಕು. ಸುಮಾರು ವಾರಗಳ ಕಾಲ ಅವರನ್ನು ಸತಾಯಿಸ್ತಾನೆ ಬ್ರಹ್ಮಚೈತನ್ಯರು ಎಷ್ಟು ಹೇಳಿದ್ರು ಅವನು ಕೇಳೋದಿಲ್ಲ. ಒಂದು ಬೆಟ್ಟದ ಮೇಲೆ ಅವರು ಧ್ಯಾನಾಸಕ್ತರ ಕೂತ್ಕೊಂಡಿದ್ದಾಗ ಅವರಿಗೆ ಬೆದರಿಕೆ ಹಾಕ್ತಾನೆ. ನೋಡಿ, ನನ್ನ ಹತ್ರ ಕ್ಷುದ್ರ ವಿದ್ಯೆಗಳಿದೆ, ಆ ಕ್ಷುದ್ರ ವಿದ್ಯೆಗಳನ್ನ ಪ್ರಯೋಗ ಮಾಡ್ತೀನಿ, ಅದಕ್ಕೆ ಒಳಪಡ್ತೀರಾ ನೀವು ಏನೇನಿದೆ ಎಲ್ಲ ಕೊಟ್ಬಿಡ್ಬೇಕು ಮಂತ್ರವಿದ್ಯೆನ. ಆತಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮಂತ್ರ ಯಾವುದು ಇಲ್ಲಪ್ಪ ನನ್ನ ಹತ್ರ ಕೇಳೋದಿಲ್ಲ. ಅವನಲ್ಲಿ ನಾಗಪಾಶ ಅಂತ ಒಂದು ವಿದ್ಯೆ ಇರುತ್ತೆ, ಅಂದರೆ ಸರ್ಪಗಳನ್ನ ಕರೆಸಿ ಅದರಿಂದ ಕಟ್ಟಾಕೋದು. ಬ್ರಹ್ಮಚೈತನ್ಯರು ಕೂತ್ಕೊಂಡಿರ್ತಾರೆ, ಎಲ್ಲ ನಾಗಪಾಶ ಮಂತ್ರವನ್ನು ಪಠನೆ ಮಾಡ್ತಾನೆ. ಹಾವುಗಳೆಲ್ಲ ಬಂದು ಎಲ್ಲಿರುತ್ತೋ ಬಂದು ಅವರನ್ನು ಸುತ್ತಕೊಂಡು, ಮೈಗೆಲ್ಲ ಸರ್ಪಗಳು, 100 ಸರ್ಪಗಳು ಅವರನ್ನು ಸುತ್ಕೊಂಡ್ಬಿಡುತ್ತೆ. ಬ್ರಹ್ಮಚೈತನ್ಯರು 100 ಸರ್ಪಗಳನ್ನು ಸುತ್ತಕೊಂಡಿದ್ದಾಗ ಅವರು ಹಾಗೇ ಕೂತ್ಕೊಂಡಿರ್ತಾರೆ ಬ್ರಹ್ಮಚೈತನ್ಯರು. ಯಾಕಂತ ಹೇಳಿದ್ರೆ ಅವರಿಗೆ ದೇಹದ ಮೇಲೆ ಅಭಿಮಾನನೇ ಇರೋದಿಲ್ಲ. ನಾನು ಈ ಕಷ್ಟದಿಂದ ಪಾರಾಗಬೇಕು, ಈ ನಾಗಪಾಶದಿಂದ ಮುಕ್ತರಾಗಬೇಕು, ಅವೇನೂ ಇಲ್ಲ. ಅಖಂಡ ನಾಮಸ್ಮರಣೆ 3 ದಿವಸ ಅದೇ ರೀತಿ ಕೂತ್ಕೊಂಡಿರ್ತಾರೆ. ಹಾವುಗಳು ಮೈ ಮೇಲೆ ಸುತ್ತಕೊಂಡಿದ್ರು 3 ದಿವಸ. ಈ ಮಾಂತ್ರಿಕನಿಗೆ ಆಶ್ಚರ್ಯ ಆಗೋಗುತ್ತೆ, ಅಂಥ ವಿಷಸರ್ಪಗಳನ್ನು ಮೈ ಮೇಲೆ ಸುತ್ತಕೊಂಡು 3 ದಿವಸ ಇವರು ಕೂತ್ಕೊಂಡಿದ್ದಾರೆ ಅಂದರೆ ಇವರು ಸಾಮಾನ್ಯರಲ್ಲ. ಆ 3 ದಿವಸ ಆದಮೇಲೆ ನೋಡಿ, ವಿಷ ಎಲ್ಲ ನಿಮ್ಮ ಮೈಗೆ ಏರ್ತಿದೆ, ಈಗಲಾದರೂ ನನಗೆ ನೀವು ನಿಮ್ಮ ಮಂತ್ರವನ್ನು ಕೊಡಿ ಅಂತಾರೆ. ಆಗ ಜೈ ರಘುವೀರ ಸಮರ್ಥ ಅಂದ್ಬಿಟ್ಟು ಮೇಲಿಂದ ಧುಮುಕ್ತಾರೆ ಅವರು. ಹಾವುಗಳೆಲ್ಲ ಚಿನ್ನ ಭಿನ್ನವಾಗಿ ಎಲ್ಲ ಸತ್ತೋಗುತ್ತೆ, ಅವ್ರ ಮೈಯಲ್ಲಿ ಒಂದು ಚೂರು ವಿಷನೂ ಇರೋದಿಲ್ಲ. ಆಗ ಅವನಿಗೆ ರಾಮನಾಮ ದೀಕ್ಷೆಯನ್ನು ಕೊಡ್ತಾರೆ ಬ್ರಹ್ಮಚೈತನ್ಯ ಮಹಾರಾಜ. ರಾಮನಾಮ ದೀಕ್ಷೆಯನ್ನು ಕೊಟ್ಟು, ಅಖಂಡವಾಗಿ ನೀನು ನಾಮಸ್ಮರಣೆಯಲ್ಲಿರಪ್ಪ ನೀನು ಅಂತ ಹೇಳಿ, ಈ ಪ್ರಸಂಗದಿಂದ ಏನು ಹೇಳ್ತಾರೆ ಅಂದರೆ, ಎಷ್ಟೇ ದೊಡ್ಡ ಆಪತ್ತಿರಲಿ ಮನುಷ್ಯನಿಗೆ, ರಾಮನಾಮ ಜಪದಿಂದ ಆಪತ್ತುಗಳು ನಿವಾರಣೆ ಆಗೋಗುತ್ತೆ. ನೋಡಿ, ಅಷ್ಟೊಂದು ಸರ್ಪಗಳು ಅವರನ್ನು ಸುತ್ತಕೊಂಡಿದ್ರು ಸಹ ಅವ್ರಿಗೇನೂ ಆಗಲಿಲ್ಲ. ಅವರು ಅದನ್ನು ಹೇಳ್ತಾರೆ, ಅಖಂಡ ನಾಮಸ್ಮರಣೆಯಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಆದ್ದರಿಂದ ನನಗೇನೂ ಆಗಲಿಲ್ಲ. ಶ್ರೀಧರ ಸ್ವಾಮಿಗಳ ಸಂಘಟನೆಯಲ್ಲೂ ಕೂಡ ಇದು ಬರುತ್ತೆ.
ಒಬ್ಬ ಆಭಿಚಾರ ಮಾಡೋಂಥ ವ್ಯಕ್ತಿ, ಮಾಟ ಮಂತ್ರ ಮಾಡುವಂಥ ವ್ಯಕ್ತಿ ಅವನೊಂದು ಸಾರಿ ಆಭಿಚಾರ ಮಾಡಿದ್ರೆ ಆ ವ್ಯಕ್ತಿ ಸತ್ಯ ಹೋಗ್ಬಿಡ್ಬೇಕು. ಅವನನ್ನು ನೋಡಿ ಎಲ್ಲರೂ ತುಂಬ ಭಯಗ್ರಸ್ತರಾಗಿರ್ತಾರೆ. ಅವನು ಊರಿಗೆ ಬಂದ ಅಂದ್ರೆ ಎಲ್ಲರೂ ಆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೊರಟೋಗ್ತಿರ್ತಾರೆ. ಅಷ್ಟು ದೊಡ್ಡ ಮಂತ್ರವಾದಿ ಅವನು ಶ್ರೀಧರ ಸ್ವಾಮಿಗಳಿಗೆ ಒಂದು ಸವಾಲು ಹಾಕ್ತಾನೆ, ನಾನು ನಿಮ್ಮ ಮೇಲೆ ಇದನ್ನು ಮಾಡ್ತೀನಿ, ನೀವು ತಡೆಯೋ ಶಕ್ತಿ ಇದೆಯಾ? ಶ್ರೀಧರ ಸ್ವಾಮಿಗಳು ಹೇಳ್ತದ್ದು ಒಂದೇ ಮಾತು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅವರೂ ರಾಮ ತ್ರಯೋದಶಾಕ್ಷರಿ ಮಂತ್ರವನ್ನ ಜಪ ಮಾಡ್ಕೊಂಡು ಬಂದವರೇನೆ, ಸಮರ್ಥ ರಾಮದಾಸರ ಪರಂಪರೆಯಲ್ಲೇ ಅವರು ಬರೋದು. ಅವರು ಹೇಳ್ತಾರೆ, ನಾನು ಸಮಾಧಿನಲ್ಲಿ ಕೂತ್ಕೊಳ್ತೀನಿ, ನೀನು ಅದೇನೇನು ಪ್ರಯೋಗ ಮಾಡ್ತೀಯೋ ನೀನು ಮಾಡು. ಸಮಾಧಿ ಸ್ಥಿತಿನಲ್ಲಿ ಕೂತ್ಕೊಳ್ತಾರೆ, ಎಲ್ಲ ಪ್ರಯೋಗಗಳನ್ನ ಮಾಡಿ 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 ಅವ್ನು ಸುಸ್ತಾಗಿ ಹೋಗ್ತಾನೆ. ಯಾವ ಒಂದು ಪ್ರಯೋಗವೂ ಅವ್ರ ಹತ್ರ ಬರೋದಿಲ್ಲ. ಕಾರಣ ಏನೋ, ರಾಮನಾಮ ಧ್ಯಾನದಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಎಲ್ಲ ವಿಧವಾದ ಶಾಪಗಳು ಮನುಷ್ಯನಿಗೆ, ಇವಾಗೆಲ್ಲ ನಾವು ಜ್ಯೋತಿಷದಲ್ಲಿ ಅದರಲ್ಲೆಲ್ಲ ನೋಡ್ತೀವಿ, ಪಿತೃಶಾಪ, ಸ್ತ್ರೀ ಶಾಪ, ಮಾತೃಶಾಪ, ಹೋದ ಜನ್ಮದಲ್ಲಿ ಯಾವುದೋ ಒಬ್ಬ ಸ್ತ್ರೀ ಶಾಪ ಹಾಕಿರೋದು. ಈ ಶಾಪಗಳೆಲ್ಲ ನಿವಾರಣೆ ಆಗೋದು ರಾಮನಾಮ ಜಪದಿಂದ. ಅದನ್ನು ಶ್ರೀಧರ ಸ್ವಾಮಿಗಳು ಅವರ ಶ್ರೀಧರ ಚರಿತ್ರೆಯಲ್ಲಿ ಹೇಳಿದ್ದಾರೆ. ಎಲ್ಲ ವಿಧವಾದ ಆಪತ್ತುಗಳಿಂದ ಮನುಷ್ಯನನ್ನು ಕಾಪಾಡೋದು ರಾಮನಾಮ ಅಂತ ಹೇಳ್ತಾರೆ. ಅಂಥ ಕಾಶಿನಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರು ರಾಮನಾಮದ ಪ್ರಭಾವವನ್ನು ನಾನು ತೋರಿಸ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ, ಅರ್ಧ ಸೇರು ಅಕ್ಕಿ ಇರುತ್ತೆ ಆವತ್ತಿನ ದಿವಸ. ಬ್ರಹ್ಮಚೈತನ್ಯರು ಅಲ್ಲಿಗೆ ಹೋದ ದಿವಸ ಒಂದು ಅರ್ಧ ಪಾವು ಬೇಳೆ ಇರುತ್ತೆ, ಸರಿ ಅದರಲ್ಲಿ ಅನ್ನ ಮಾಡಿರ್ತಾರೆ, ಅನ್ನ ಸಾರು ಮಾಡಿರ್ತಾರೆ. ಅವ್ರಿಗೊಂದು ಸಂಕಲ್ಪ ಆಗುತ್ತೆ, ಕಾಶಿನಲ್ಲಿ ನಾನು ಅನ್ನ ಸಂತರ್ಪಣೆ ಮಾಡಬೇಕು ಎಲ್ಲ ನಿರ್ಗತಿಕರಿಗೆ, ಭಿಕ್ಷುಕರಿಗೆ ಎಲ್ಲ. ಇರೋದು ನೋಡಿದ್ರೆ ಅರ್ಧ ಪಾವು ಅಕ್ಕಿ, ಅರ್ಧ ಪಾವು ಬೇಳೆ, ಹೇಗೆ ಇವರಿಗೆಲ್ಲ ಸಂತರ್ಪಣೆ ಮಾಡೋದು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ಮಂತ್ರ ಹೇಳಿ ಪ್ರೋಕ್ಷಣೆ ಮಾಡ್ತಾರೆ, ಅದು ಅಕ್ಷಯ ಆಗೋಗುತ್ತೆ. ಅಲ್ಲ, ಅದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಮ ತ್ರಯೋದಶಾಕ್ಷರಿ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ. ಆ ಅನ್ನಪೂರ್ಣೇಶ್ವರಿಯಲ್ಲಿ ತಾಂಡವ ಆಡ್ಬಿಡ್ತಾಳೆ, ಸಾವಿರಾರು ಜನರಿಗೆ ಅದನ್ನು ಬಡಿಸ್ತಾರೆ. ಈ ರೀತಿ ಅವರು ಆ ಭಿಕ್ಷುಕರಿಗೆಲ್ಲ ಸಂತರ್ಪಣೆ ಮಾಡ್ತಾರೆ. ಮಹಾ ಯೋಗಿಗಳ ದರ್ಶನ ಆಗುತ್ತೆ ಅಂತ ಬ್ರಹ್ಮಚೈತನ್ಯರು ಹೇಳಿದ್ದಾರೆ. ಯಾರು ರಾಮ ತ್ರಯೋದಶಾಕ್ಷರಿ ಅಥವಾ ಗುರುಗಳಿಂದ ಏನೇನು ಜಪ ಅವರಿಗೆ ಉಪದೇಶ ಸಿಕ್ಕಿದೆ, ರಾಮನಾಮ ಜಪ ಮಾಡೋವರಿಗೆ ಮಹಾ ಯೋಗಿಗಳು ತಾವಿದ್ದಲ್ಲಿಯೇ ಬಂದು ದರ್ಶನವನ್ನು ಕೊಡ್ತಾರೆ. ಅಥವಾ ಯಾದೃಚ್ಛಿಕವಾಗಿ ಇವರಿಗೆ ಅವರ ಸಂಪರ್ಕ ಉಂಟಾಗುತ್ತೆ. ಬ್ರಹ್ಮಚೈತನ್ಯ ಮಹಾರಾಜರು ನರ್ಮದಾ ಪರಿಕ್ರಮ ಮಾಡುವಾಗ ಶಿಷ್ಯರನ್ನು ಕರ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ತಾರೆ. ನನ್ನೇ ಒಂದು ಪ್ರಸಂಗ ಹೇಳಿದ್ದೆ ನಾನು. ಗುಹೆ ಒಳಗಡೆ ಹೋದ್ರು, ತ್ರೇತಾಯುಗದ ರಾಮಾವತಾರ ಆಗೋಯ್ತಾ ಅಂತ ತ್ರೇತಾ ಯೋಗಿ ಕೇಳ್ದ. ಇನ್ನೊಂದು ಈ ಪ್ರಸಂಗದಲ್ಲಿ ಆ ಗುಹೆ ಒಳಗಡೆ ಹೋಗಿದ ತಕ್ಷಣವೇ ಅಲ್ಲೂ ಸಹ ಮಹಾಯೋಗಿಯ ದರ್ಶನ ಆಗುತ್ತೆ. ಇವರಿಗೆ ಆ ದರ್ಶನ ಆಗುತ್ತೆ. ಅವನು ಇಲ್ಲೆಲ್ಲೋ ಕಲಿ ವಾಸನೆ ಬರ್ತಿದ್ಯಲ್ಲ ಅಂತ. ಅಂದರೆ ಬ್ರಹ್ಮಚೈತನ್ಯರ ಜೊತೆ ಇನ್ನೊಬ್ಬ ಶಿಷ್ಯ ಬಂದಿರ್ತಾನಲ್ಲ, ಅವನು ಕಲಿಯುಗದವನು. ಇಲ್ಲೆಲ್ಲೋ ಕಲಿಪುರುಷನ ವಾಸನೆ ಬರ್ತಿದ್ದಿಲ್ಲ ಅಂತಂದ್ರೆ, ಇಲ್ಲ ಇವನು ನನ್ನ ಶಿಷ್ಯನೇ. ಅಂದರೆ ತಾತ್ಪರ್ಯ ಏನು, ಬ್ರಹ್ಮಚೈತನ್ಯ ಮಹಾರಾಜರು ಎಲ್ಲ ಯುಗಗಳನ್ನು ಅತಿಕ್ರಮಿಸಿದವರು. ಶಿಷ್ಯ ಇನ್ನು ಕಲಿಯುಗಕ್ಕೆ ಸೇರ್ಕೊಂಡಿದ್ದಾನೆ, ಕಲಿಯುಗಕ್ಕೆ ಸಂಬಂಧಪಟ್ಟಿದ್ದಾನೆ. ಬ್ರಹ್ಮಚೈತನ್ಯರ ಶರೀರ ಎಲ್ಲ ಯುಗಗಳನ್ನು ಟ್ರಾನ್ಸೆಂಡ್ ಮಾಡಿಬಿಟ್ಟಿದೆ ಆಲ್ರೆಡಿ. ಹೇಗೆ ಟ್ರಾನ್ಸೆಂಡ್ ಆಯಿತು? ರಾಮನಾಮ ಜಪ, ಅಖಂಡ ರಾಮನಾಮ ಜಪದಿಂದ ಮನುಷ್ಯ ಕಾಲಾತೀತನಾಗ್ತಾನೆ. ಶ್ರೀಪಾದವಲ್ಲವರ ಚರಿತಾಮೃತ ಗ್ರಂಥದಲ್ಲೂ ಇದರ ಉಲ್ಲೇಖ ಬರುತ್ತೆ. ಆಂಜನೇಯ ಸ್ವಾಮಿ, ನನ್ನ ಹೇಳಿದೆ ನಾನು, ಅಖಂಡವಾಗಿ ರಾಮ 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 ಜಪ ಮಾಡಿ 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 ಕಾಲಾತೀತ ಸ್ವರೂಪವನ್ನು ಹೊಂದಿಬಿಡ್ತಾನೆ, ಕಾಲಾತ್ಮಕ ಆಗೋಗ್ತಾನೆ ಆಂಜನೇಯ ಸ್ವಾಮಿ. ಅದನ್ನು ನೋಡಿ ದತ್ತಾತ್ರೇಯರು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಚತುರ್ಮೂರ್ತಿಗಳಾಗಿ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಈ ರೀತಿ ಬ್ರಹ್ಮಚೈತನ್ಯ ಮಹಾರಾಜರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನ, ರಾಮನಾಮ ಮಹತ್ವವನ್ನು ಸಾರಿದ್ದಾರೆ. ಯಾರೇ ಬಂದರೂ ಪಂಡಿತರು, ದೊಡ್ಡ ದೊಡ್ಡ ವೇದ ವಿದ್ವಾಂಸರು ಅವರ ಹತ್ರ ಬಂದು, ಏನು ನೀವು ಬರೀ ನಾಮಸ್ಮರಣೆ ಮಾಡಿ ಅಂತಿರಲ್ಲ, ಏನು ಸಾಧನೆ ಆಗುತ್ತೆ ಇದರಿಂದ ಏನಾದರೂ ಭಾಷ್ಯಾರ್ಥಗಳನ್ನು ಓದೋವಾಗ ಉಂಟಾಗುವ ಆನಂದ ನಮಗೆ ಸಿಗುತ್ತೆ? ಲಲಿತಾ ಸಹಸ್ರನಾಮ ಓದುವಾಗ ಮನುಷ್ಯನಿಗೆ ಏನು ಆನಂದ ಸಿಗುತ್ತೋ ಆ ಆನಂದ ಸಿಗುತ್ತಾ? ವೇದಗಳ ಸಂಹಿತೆ, ಆರಣ್ಯಕ ಇದನ್ನೆಲ್ಲ ಓದಿದಾಗ ಮನುಷ್ಯನಿಗೆ ಏನು ಅನುಭೂತಿ ಆಗುತ್ತಾ ಅದಾಗುತ್ತಾ? ಬರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳೋದ್ರಿಂದ ಮನುಷ್ಯನಿಗೆ ಏನು ಸಿಗುತ್ತೆ? ಆ ವೇದ ವಿದ್ವಾಂಸರಿಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ಬ್ರಹ್ಮಚೈತನ್ಯರು. ಅದನ್ನೆಲ್ಲ ಓದೋದು ಸರಿಯೇ, ಯಾರ್ಯಾರಿಗೆ ಆ ಅರ್ಹತೆ ಇದೆ, ಜ್ಞಾನ ಇದೆ, ಬುದ್ಧಿಮಟ್ಟ ಇದೆ, ಅವರು ಓದಲಿ. ಆದರೆ ಅಷ್ಟನ್ನು ಸುಲಭವಾಗಿ ಮನುಷ್ಯ ತಗೋಬೇಕು ಅಂದರೆ ರಾಮ ಜಪ ಮಾಡಿದ್ರೆ ಆ ಸಾರ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಅಂತ ವಿವರಿಸಿ ಹೇಳ್ತಾರೆ. ಇವರಿಗೆ ಯಾದೃಚ್ಛಿಕವಾಗಿ ಕಾಳೆ ಅಂತ ಅವರ ಹೆಸರು. ಅವನು ಇವರಿಗೆ ಗಂಟು ಬೀಳ್ತಾನೆ. ಗಂಟು ಬಿದ್ದು, ನನಗೆ ನೀವು ಆಂಜನೇಯ ಸ್ವಾಮಿಯಿಂದನೇ ನನಗೆ ಮಂತ್ರೋಪದೇಶ ಕೊಡಿಸ್ಬೇಕು
ಇನ್ನು ಯಾರು ನನಗೆ ಮಂತ್ರೋಪದೇಶ ಕೊಡಬಾರ್ದು. ನಿಮ್ಗೆ ಆ ಶಕ್ತಿ ಇದ್ದರೆ ಕೊಡಿಸ್ರಿ. ನಾನು ಮನುಷ್ಯರು ನಂಬೋನಲ್ಲ, ಮನುಷ್ಯರನ್ನ ನಂಬೋದಿಲ್ಲ. ಯಾರು ಅವರನ್ನು ನಂಬಲಿಲ್ಲ ಅವ್ರಿಗೂ ಅನುಗ್ರಹ ಮಾಡಿದ್ರು. ಇದು ಮಹಾತ್ಮರ ಒಂದು ವ್ಯಕ್ತಿತ್ವ. ಬರೀ ನಂಬೋರು ಮಾತ್ರ ಅಲ್ಲ, ಬರೀ ಭಕ್ತರಲ್ಲ, ಅಭಕ್ತರು, ಅವರನ್ನು ಸಂದೇಹ ಪಟ್ಟಿರೋರು, ಅವರನ್ನು ಅವಮಾನ ಮಾಡಿದವರು, ಅವ್ರಿಗೂ ಸಹ ರಾಮನಾಮ ದೀಕ್ಷೆ ಕೊಟ್ಟು ಅವರನ್ನು ಕ್ಷಮಿಸಿದಂಥ ಮಹಾನುಭಾವರು ಬ್ರಹ್ಮಚಿದೇನವರು. ಕಾಳೆ ಅವರು ಬಂದು ಕೇಳ್ತಾರೆ, ನನಗೆ ನೀನು ಕೊಡಿಸೋದಾದರೆ ಆಂಜನೇಯ ಸ್ವಾಮಿ ಅಂದರೆ ನೀವು ಕೊಡಿಸ್ಬೇಕು ಮಂತ್ರೋಪದೇಶ. ಆಯಿತು ಅಂತ ಒಪ್ಕೊಳ್ತಾರೆ ಆ ಸವಾಲಿಗೆ. ಬ್ರಹ್ಮಚಿದೇನವರು ಆ ಸವಾಲಿಗೆ ಒಪ್ಕೊಂಡು ಒಂದು ಚೀಟಿ ಮೇಲೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತ ಬರೆದು ಅವರ ಬ್ರಹ್ಮಚೈತನ್ಯ ಮಂದಿರದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇರುತ್ತೆ. ಆ ಚೀಟಿನ ಆಂಜನೇಯ ಸ್ವಾಮಿಯ ಬಾಯಿ ಹತ್ರ ಇಟ್ಟು ಇವರ ಕಿವಿಯನ್ನು, ನಿನ್ನ ಬಲ ಕಿವಿಯನ್ನು ತಗೊಂಬ ಆಂಜನೇಯ ಸ್ವಾಮಿ ಹತ್ರ ಅಂತ. ಆಗ ಇವ್ರ ಕಿವಿಗೆ ಕೇಳಿಸುತ್ತೆ ಆ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ. ಆತ ಅಲ್ಲೇ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ನೀವು ಮಹಾತ್ಮರು, ಆಂಜನೇಯ ಸ್ವಾಮಿಯಿಂದನೇ ಸಾಕ್ಷಾತ್ತಾಗಿ ನನಗೆ ರಾಮನಾಮ ಮಂತ್ರ ದೀಕ್ಷೆ ದೊರೆಯಿತು ಅಂತ ಅವರಿಗೆ ಮಂತ್ರೋಪದೇಶವನ್ನು ಅನುಗ್ರಹ ಆಗುತ್ತೆ.